ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬುರುಡೆ ಪ್ರಕರಣ ದಿನಕ್ಕೊಂದು ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅಂತಾನೆ 200 ಕೋಟಿ ರೂಪಾಯಿ ಬಳಕೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ಬುರುಡೆ ಗ್ಯಾಂಗ್ನ ಸಂಚಿನಲ್ಲಿ ಭಾಗಿಯಾಗಿದ್ದಂತಹ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ಚಿನ್ನ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೆಸರು ಕೂಡ ತಳುಕು ಹಾಕ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಕಳಿಸಲೇಬೇಕು, ಕಳಿಸೋದಕ್ಕೆ ಸಹಕಾರ ಮಾಡಿದ್ರೆ 50 ಲಕ್ಷ ರೂಪಾಯಿಯನ್ನ ಕೊಡುವಂತಹ ಭರವಸೆ ನನಗೆ ಸಿಕ್ಕಿತ್ತು ಅನ್ನೋದು ಚಿನ್ನಯ್ಯ ಅವರ ಹೇಳಿಕೆ ಆಗಿತ್ತು. ಹಿಂದೊಮ್ಮೆ ಈ ಹೇಳಿಕೆಯನ್ನ ಅವರು ಕೊಟ್ಟಿದ್ರು. ಧರ್ಮಸ್ಥಳದ ಶವ ಹೂತಂತಹ ಪ್ರಕರಣದ ತನಿಖೆ ನಡೀತಾ ಇದ್ದಂತಹ ವೇಳೆ ಹಿಂದೊಮ್ಮೆ DCM ಆಗಿದ್ದಂತಹ DK ಶಿವಕುಮಾರ್ ಅವರು ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಗಟ್ಟಿ ಧ್ವನಿಯನ್ನ ಎತ್ತಿ ನಿಂತಿದ್ರು. ಅದ್ರ ಪರವಾಗಿ ಮಾತನಾಡಿದ್ರು. ನಾನು ಶ್ರೀ ಕ್ಷೇತ್ರದ ಭಕ್ತ ಅಂತ ಹೇಳಿದ್ರು. CM DK ಶಿವಕುಮಾರ್ ಅವರು ನಾನು ಶ್ರೀ ಕ್ಷೇತ್ರದ ಭಕ್ತ, ನಾನು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೇನೆ, ಧರ್ಮಸ್ಥಳದ ಒಂದು ಭಕ್ತ ಅಂತ ಹೇಳ್ಕೊಂಡಿದ್ರು. ಇನ್ನು ಈ ವಿಷಯವನ್ನ ಈಗ ಮತ್ತೆ BJP ಶಾಸಕರಾದಂತಹ ವಿ ಸುನೀಲ್ ಕುಮಾರ್ ಅವರು ಮುನ್ನೆಲೆಗೆ ತಂದಿದ್ದಾರೆ. ಏನಪ್ಪಾ ಅಂತ ನೋಡೋದಾದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸುನೀಲ್ ಅವರು ಒಂದು ಪೋಸ್ಟ್ ಅನ್ನ ಕೂಡ ಹಂಚ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಪೋಸ್ಟ್ ಅದು, ಏನಂತ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಹಿಂದೂ ಶ್ರದ್ಧಾ ಕೇಂದ್ರವಾದಂತಹ ಧರ್ಮಸ್ಥಳದ ವಿರುದ್ಧ ಇದೆಂತಹ ಸಂಚು ನಡೀತಾ ಇತ್ತು. ಧರ್ಮಸ್ಥಳದ ಪಾವಿತ್ರ್ಯವನ್ನ ಕೆಡಿಸೋದಕ್ಕೆ ಅಂತಾನೆ ನಡೆದಂತಹ ಮಹಾನ್ ಷಡ್ಯಂತ್ರಕ್ಕಾಗಿ 200 ಕೋಟಿ ರೂಪಾಯಿ ಬಳಕೆ ಆಗಿದೆ ಅಂತ ಹೇಳಿ ಈ ಸಂಚಿನಲ್ಲಿ ಭಾಗಿಯಾಗಿದ್ದಂತಹ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾನೆ ಅನ್ನೋದನ್ನ ಮಾಧ್ಯಮ ವರದಿಗಳು ಸಹ ಹೇಳ್ತಾ ಇದೆ. ಧರ್ಮಸ್ಥಳದ ಘನತೆಗೆ ಕುಂದನ್ನ ಉಂಟು ಮಾಡೋದಕ್ಕಾಗಿ ಈ ಹಣ ಕೇರಳದಿಂದ ಬಂದಿದೆ ಅಂತ ಹೇಳಿಕೆಯನ್ನ ಚಿನ್ನಯ್ಯನೇ ಕೊಟ್ಟಿದ್ದಾನೆ. ನಮ್ಮ ರಾಜ್ಯದ ಧಾರ್ಮಿಕ ಕೇಂದ್ರವೊಂದರ ಮೇಲೆ ಅನ್ಯ ರಾಜ್ಯದಲ್ಲಿ ಸಂಚು ಹೆಣಿಲಾಗ್ತಾ ಇದೆ ಅಂದ್ರೆ ಈ ಬುರುಡೆ ಗ್ಯಾಂಗ್ನ ಆಳ ಅಗಲ ಎಲ್ರೂ ಸಹ ಅಂದ್ಕೊಂಡಷ್ಟು ಸಣ್ಣದಲ್ಲ ಅಂತಲೇ ಅರ್ಥ. ಇಂದು ಧರ್ಮಸ್ಥಳವನ್ನ ಗುರಿ ಮಾಡಿಕೊಂಡು ನಡೆದಂತಹ ಸಂಚು ಏನಿದೆ, ಇದು ಇನ್ನು ಮುಂದೆ ಭವಿಷ್ಯದಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಗೋದಿಲ್ಲ ಅನ್ನೋದಕ್ಕೆ ಹೇಳೋದಕ್ಕೆ ಆಗಲ್ಲ. ಆಗುತ್ತೆ ಆಗಲ್ಲ ಅಂತ ಹೇಳೋದಕ್ಕಾಗಲ್ಲ. ಅನ್ಯ ರಾಜ್ಯಗಳು ಈ ರೀತಿಯಾಗಿ ನಮ್ಮ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಗುರಿ ಮಾಡ್ಕೊಂಡಿದ್ದಾರೆ ಅಂದರೆ ಯಾವ ರೀತಿ ಹೇಳೋಕ್ಕಾಗುತ್ತೆ? ಇನ್ನು ಭವಿಷ್ಯದಲ್ಲಿ ಯಾವ ರೀತಿ ಆಗುತ್ತೆ, ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಏನೇನೆಲ್ಲ ಆಗ್ಬೋದು ಅಂತ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಈ ಪಿತೂರಿಯ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಹಾಗೆ ಈ ಧರ್ಮ ದ್ರೋಹಿಗಳು ಯಾರು, ಇದರ ಉದ್ದೇಶವಾದರೂ ಏನು, ಯಾರು ಯಾರಿಂದ ಎಷ್ಟು ಹಣವನ್ನ ಸಂಗ್ರಹ ಮಾಡಲಿದ್ದಾರೆ, ಅದು ಯಾರು ಯಾರಿಗೆ ಸೇರಿದೆ ಅನ್ನೋದು ಕೂಡ ಬಯಲಾಗಲೇಬೇಕು. ವಿಧಾನಸಭೆಯಲ್ಲಿ ನಿಂತ್ಕೊಂಡು ಧರ್ಮಸ್ಥಳದ ಜೊತೆ ನಾವಿದ್ದೇವೆ, ನಾನು ಧರ್ಮಸ್ಥಳದ ಭಕ್ತ, ಯಾರನ್ನೂ ಸಹ ನಾನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹಿಂದೆ ಒಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಈಗ ಈ ಕೇರಳ ಲಿಂಕ್ ಅನ್ನ ಯಾವ ರೀತಿ ಭೇದಿಸ್ತೀರಾ? ಇದೊಂದು ಅಂತಾರಾಜ್ಯ ಸಂಚು. ಆದ್ರಿಂದ ಈ ಪ್ರಕರಣವನ್ನ CBI ತನಿಖೆಗೆ ಕೊಡ್ತೀರೋ ಅಥವಾ ಹಿಂದೂ ವಿರೋಧಿ ಶಕ್ತಿಗಳ ಒತ್ತಡಕ್ಕೆ ಮಣಿದು ಒಂದು ಜಾಣ ಮೌನಕ್ಕೆ ಶರಣಾಗ್ತಿರೋ? ಇನ್ನು ಧರ್ಮಸ್ಥಳದ ವಿರುದ್ಧ ಯಾವ ರೀತಿಯಾದಂತಹ ಪಿತೂರಿಯೂ ನಡೆದೇ ಇಲ್ಲ ಅನ್ನೋ ರೀತಿ ಮಾತನಾಡಿದಂತಹ ದಕ್ಷ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಈಗ ಎಲ್ಲಿದ್ದಾರೆ? ಬೇರೆ ಬೇರೆ ಸಂಸ್ಥೆಗಳ ಮೂಲ ಹುಡ್ಕೋದಕ್ಕೆ ತೋರುವಂತಹ ಆಸಕ್ತಿ ಇದೆಯಲ್ಲ, ಆ ಆಸಕ್ತಿಯನ್ನ ಬುರುಡೆ ಗ್ಯಾಂಗ್ನ ಆರ್ಥಿಕ ಷಡ್ಯಂತ್ರದ ಕೇಂದ್ರ ಪತ್ತೆ ಮಾಡೋದಕ್ಕೂ ತೋರಿಸ್ಬೋದಲ್ವಾ? ಈ ರೀತಿಯಾಗಿ BJP ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ವಿ ಸುನೀಲ್ ಕುಮಾರ್ ಅವರು ಸರ್ಕಾರವನ್ನ, ಹಾಗೆ CM DK ಶಿವಕುಮಾರ್, ಹಾಗೆ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.